ತುಮಕೂರು ನಗರದ ಹೃದಯ ಭಾಗದಲ್ಲಿರುವ ಅಮಾನಿಕೆರೆ ಭರ್ತಿಯಾಗಿ ಕೋಡಿ ಹರಿಯುತ್ತಿದೆ. ಮಂಗಳವಾರ ರಾತ್ರಿ ಬುಧವಾರ ಬೆಳಗ್ಗೆಯಿಂದ ಸುರಿದ ಭಾರೀ ಮಳೆಗೆ ತುಮಕೂರು ಅಮಾನಿಕೆರೆ ಭರ್ತಿಯಾಗಿ ಕೋಡಿ ಹರಿಯುತ್ತಿದ್ದು ನಗರದ ಜನತೆ ವೀಕ್ಷಣೆಗೆ ಜಮಾಯಿಸುತ್ತಿದ್ದಾರೆ. ಮುಂಜಾನೆಯೇ ಕೆರೆಯ ಏರಿ ಮೇಲೆ ವಾಕ್ ಮಾಡಲು ಬರುವ ಜನ ಕೆರೆಯ ಸೌಂದರ್ಯವನ್ನು ಆಸ್ವಾದಿಸುತ್ತಿದ್ದಾರೆ. ಈ ಅಮಾನಿಕೆರೆ ಕೋಡಿ ನೀರು ಹರಿಯುವ ಸೇತುವೆ ಕಾಮಗಾರಿ ನಡೆಯುತ್ತಿದ್ದು ಹೀಗಾಗಿ ಭಾರೀ ವಾಹನಗಳ ಸಂಚಾರ ನಿಷೇಧಿಸಲಾಗಿತ್ತು. ಆಟೋ ಬೈಕ್ಗಳ ಸಂಚಾರಕ್ಕೆ ತಾತ್ಕಾಲಿಕ ರಸ್ತೆ ನಿರ್ಮಿಸಲಾಗಿತ್ತು. ಅದು ಕೂಡ ಮೊದಲ ದಿನ ಹರಿದ ಕೋಡಿ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ. ಈ ಕೋಡಿ ನೀರಿನ ರಭಸಕ್ಕೆ ಆ ತಾತ್ಕಾಲಿಕ ರಸ್ತೆಯು ಕೊಚ್ಚಿ ಹೋಗಿರುವ ಕಾರಣ ಮತ್ತದೇ ಆಟೋ ಚಾಲಕರು, ಬೈಕ್ ಸವಾರರು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದಂತೆ ರಾಷ್ಟ್ರೀಯ ಹೆದ್ದಾರಿಗೆ ಹೋಗಿ ಅಲ್ಲಿಂದ ಹನುಮಂತಪುರಕ್ಕೆ ಬಂದು ಅಲ್ಲಿಂದ DC ಕಚೇರಿಗೆ ಹೋಗಿ ಬಸ್ ಸ್ಟ್ಯಾಂಡನ್ನು ತಲುಪುವಂತಾಗಿದೆ. ಹೀಗಾಗಿ ಮತ್ತೆ ಆಟೋ ಚಾಲಕರು ಹಾಗೂ ಬೈಕ್ ಸವಾರರು ಹನುಮಂತಪುರದ ಮೇಲೆಯೇ ನಗರವನ್ನು ಪ್ರವೇಶಿಸುವುದು ಅನಿವಾರ್ಯವಾಗಿದೆ. ಮೊದಲ 2 ದಿನ ಕಂಡುಬಂದ ಕೋಡಿ ನೀರಿನ ರಭಸ ಈಗ ಇಲ್ಲ, ತಗ್ಗಿದೆ, ತೆಳುವಾಗಿ ಹರಿಯುತ್ತಿದೆ. ಅದೇನೋ ಜಲ್ಗೋಡಿ ಅಂತಾರಲ್ಲ ಹಾಗೆ ತೆಳುವಾಗಿ ಹರಿಯುವ ನೀರಿನ ಜುಳು ನಾದ ಕಿವಿಗೆ ಇಂಪಾಗಿ ಅಪ್ಪಳಿಸುತ್ತದೆ. ಈ ಐತಿಹಾಸಿಕ ಅಮಾನಿಕೆರೆ ಹಿಂದೆ ಯಾವಾಗ ಭರ್ತಿಯಾಗಿ ಕೋಡಿ ಹರಿದಿತ್ತು ಎಂದು ಹಿಂದಿರುಗಿ ನೋಡಿದರೆ 2 ದಶಕಗಳ ಕಾಲ ಇದು ತುಂಬಿಯೇ ಇರಲಿಲ್ಲ. ಕಳೆದ 2021ರಲ್ಲಿ ಒಂದೇ ರಾತ್ರಿಗೆ ಅಮಾನಿಕೆರೆ ಭರ್ತಿಯಾಗಿ ಕೋಡಿ ಹರಿದಿತ್ತು. ಅದಾದ ನಂತರ ಕಳೆದ 2 ವರ್ಷ ತುಂಬಿರಲಿಲ್ಲ. ಈಗ ಮತ್ತೆ ಕೋಡಿ ಹರಿಯುವ ಭಾಗ್ಯ ಬಂದಿದೆ. ಈ ಅಮಾನಿಕೆರೆ ಭರ್ತಿಯಾಗಿ ಕೋಡಿ ಹರಿದ ಮಾರನೇ ದಿನವೇ ರಾಜ್ಯ ಗೃಹ ಸಚಿವರೂ ಆಗಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಾಗಿನ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರಿನ ಅಮಾನಿಕೆರೆ ಒಂದು ಐತಿಹಾಸಿಕ ಕೆರೆ ಎಂದು ಬಣ್ಣಿಸಿದರು. ಬ್ರಿಟಿಷರ ಕಾಲದಲ್ಲಿ ಈಗ ಜಿಲ್ಲಾಧಿಕಾರಿಗಳ ನಿವಾಸ ಇದೆಯಲ್ಲ ಅದು ಅಲ್ಲಿಯೇ ಇತ್ತು. ಹಾಗೆ ಜಿಲ್ಲಾಧಿಕಾರಿಗಳ ಕಚೇರಿಯೂ ಈಗ ಇರುವ ಸ್ಥಳದಲ್ಲಿಯೇ ಇತ್ತು. ಆಗ ಕೆರೆ ತುಂಬಿ ಕೋಡಿ ಬಿದ್ದರೆ ಜಿಲ್ಲಾಧಿಕಾರಿಗಳು ತಮ್ಮ ನಿವಾಸದಿಂದ DC ಕಚೇರಿಗೆ ಬರಲು ಅನಿವಾರ್ಯವಾಗಿ ಕೆರೆಯ ನೀರಿನಲ್ಲಿ ಬೋಟ್ ಬಳಸಬೇಕಾಯಿತು ಅಥವಾ ತೆಪ್ಪ ಬಳಸಿ ತಮ್ಮ ಕಚೇರಿ ತಲುಪುತ್ತಿದ್ದರು ಎಂದು ಆ ದಿನಗಳನ್ನು ಸ್ಮರಿಸಿದರು. ಹೌದಾ ಡಾಕ್ಟರ್ ಜಿ ಪರಮೇಶ್ವರ್ ಸರ್, ಬ್ರಿಟಿಷ್ನವ್ರ ಕಾಲದಲ್ಲಿ DC ಅವರು ತಮ್ಮ ಮನೆಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಬರಲಿಕ್ಕೆ ಈ ರೀತಿ ಈ ಅಮಾನಿಕೆರೆ ಏನಾದರೂ ತುಂಬಿದರೆ ಬೋಟ್ ಮೂಲಕ ತಮ್ಮ ಕಚೇರಿಯನ್ನು ತಲುಪ್ತಿದ್ರಾ? ವಾರೆ ವಾ, ಸೂಪರ್ ಸಾರ್. ಅದು ಬ್ರಿಟಿಷ್ನವ್ರ ಕಾಲ, ಪ್ರಜಾಪ್ರಭುತ್ವದ ಕಾಲ ಆಗಿರಲಿಲ್ಲ. ಇದು ಪ್ರಜಾಪ್ರಭುತ್ವದ ಕಾಲ. ಇಂಥ ಕಾಲದಲ್ಲಿ ಅಂದರೆ ಮಳೆಗಾಲದಲ್ಲಿ ನೀವು ಈ ಕೋಡಿ ಸೇತುವೆ ಕಿತ್ಕೊಂಡು ಕೂತಿದ್ದೀರಲ್ಲ, ಕಾಮಗಾರಿ ಅಂತ ನಡೆಸ್ತಿದ್ದೀರಲ್ಲ, ಇದರಿಂದ ಸಿರಾಗೇಟಿನ ಜನ ಎಷ್ಟು ತ್ರಾಸ ಪಡ್ತಿದ್ದಾರೆ ಗೊತ್ತಾ? ಬಸ್ ಸ್ಟ್ಯಾಂಡ್ ತಲುಪಲಿಕ್ಕೆ ಹೈವೇಗೆ ಹೋಗಿ, ಹೈವೇಯಿಂದ ಹನುಮಂತಪುರಕ್ಕೆ ಹೋಗಿ, ಹನುಮಂತಪುರದಿಂದ DC ಕಚೇರಿ ಹತ್ರ ಬಂದು ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಎಷ್ಟು ತ್ರಾಸದಾಯಕ ಬದುಕು ಗೊತ್ತಾ? ಡಾಕ್ಟರ್ ಜಿ ಪರಮೇಶ್ವರ್ ಸಾರ್, ಜಿಲ್ಲಾಧಿಕಾರಿ ಮೇಡಮ್ ಅವರೇ, ಹೇಗೂ ಅಮಾನಿಕೆರೆ ತುಂಬಿದೆ, ನೀವು ಕೂಡ ಈಗ ಒಂದು ಬೋಟ್ ವ್ಯವಸ್ಥೆ ಮಾಡಿ, ಅದಕ್ಕೆ ಮಿನಿಮಮ್ ಚಾರ್ಜನ್ನು ಫಿಕ್ಸ್ ಮಾಡಿ. ನಮ್ಮ ಜನ ಸಿರಾಗೇಟಿಂದ ಬೋಟ್ ಹತ್ತಿ ಕೆರೆಯ ಸೌಂದರ್ಯವನ್ನು ಸವಿಯುತ್ತಾ ಮನರಂಜನೆಯನ್ನು ಅನುಭವಿಸ್ತಾ ಸೀದಾ DC ಕಚೇರಿ ಹತ್ರ ಬಂದು ಇಳಿತಾರೆ. ಅಲ್ಲಿಂದ ತುಮಕೂರು ನಗರಕ್ಕೋ ಬಸ್ ಸ್ಟ್ಯಾಂಡ್ಗೋ ಮತ್ತೆಲ್ಗೋ ಹೋಗ್ತಾರೆ. ಹೇಗಿರ್ತದೆ ಅಲ್ವಾ? ಇಂಥದ್ದೊಂದು ವ್ಯವಸ್ಥೆಯನ್ನು ತಾವು ಮಾಡಬೇಕು ಅಂತ ಹೇಳಿ ಈ ನಮ್ಮ ನೇಟಿವ್ ನೆಸ್ಟ್ ಪರವಾಗಿ ಕೇಳ್ಕೊಳ್ತೀವಿ ಸರ್. ಆತ್ಮೀಯ ವೀಕ್ಷಕರೇ, ಈ ಬೋಟ್ ವ್ಯವಸ್ಥೆಗೆ ನೀವು ಕೂಡ ಅನ್ನೋದಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ಈ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಪ್ಪ. ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.